ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕಾರ್ಡಾಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಮತ್ತೆ ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಈ ಸಂಡೇ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನನ್ನ ಡ್ಯೂಟಿ ಏನಿದೆ ಅದನ್ನು ನಾನು ಮುಗಿಸ್ಬಿಡ್ತೀನಿ. ನೀವು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಬನ್ನಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಇವತ್ತು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಸೊ ಹಾಗಾಗಿ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಆಮೇಲೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಆಮೇಲೆ ಯಾವ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ, ಗೌರ್ಮೆಂಟ್ ಸವಲತ್ತುಗಳಾಗಲಿ, ಯೂಟ್ಯೂಬ್ ಬಗ್ಗೆ ಆಗಲಿ, ಬೇರೆ ಯಾವುದಾದ್ರೂ ಬಗ್ಗೆ ಆಗಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ 2 ಸೆಕೆಂಡ್ಸ್ ಆರ್ 3 ಸೆಕೆಂಡ್ಸ್ ಅಷ್ಟೇ. ಟಕ್ ಅಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು, ದುಡ್ಡಂತೂ ಹತ್ತೋದೇ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತು ಒಂದು 6th ಇನ್ಸ್ಟಾಲ್ಮೆಂಟ್ಗೆ ಮತ್ತೆ ಒಂದು ಹೊಸ ರೂಲ್ಸು, ತುಂಬ ಕಂಡೀಷನ್ಸ್ಗಳು ಹಾಕ್ತಾ ಇದ್ದಾರಲ್ವ ಕಾಂಗ್ರೆಸ್ ಸರ್ಕಾರದವರು. 6ನೇ ಕಂತಿಗೆ ತುಂಬ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ಮೊದಲು ಏನು ಹೇಳಿದ್ರು ಅಂತಂದರೆ, ಇವಾಗ ಯಾರ್ಯಾರು IT GST ಪೇ ಮಾಡ್ತಾರೆ ಅವ್ರಿಗೆಲ್ಲ ರದ್ದು ಮಾಡ್ತೀವಿ. ಅದೇನೋ ಒಂದು ವೇಯಲ್ಲಿ ಕರೆಕ್ಟ್ ಇದೆ, ಓಕೆನಾ? ಇವಾಗ ಏನಂತಾರೆ, ಆಧಾರ್ ಅಪ್ಡೇಟ್ ಯಾರಿಗೆ ಇಲ್ಲ ಅವರಿಗೆಲ್ಲ ಇವಾಗ ಆಧಾರ್ ಕಾರ್ಡ್ ಅಂದರೆ 6ನೇ ಕಂತಿನ ಹಣ ಬರಲ್ಲ ಅಂದರೆ ಅವ್ರು ಮುಂಚೆಯಿಂದನೂ ಇಂಟಿಮೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲು ಅವರು ಸುಮಾರು ಒಂದು 3-4 ತಿಂಗಳಿಂದ 10 ವರ್ಷ ಆಗಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಂದರೆ ನಿಮಗೆ 1000 ರೂಪೀಸ್ ನಾವು ಪೆನಾಲ್ಟಿ ಹಾಕ್ತೀವಿ, ವಿತ್ ಪೆನಾಲ್ಟಿ ಹಾಕ್ತೀವಿ ಏನೋ ಅಂದ್ರೆ ಅವರು, ಓಕೆನಾ? ಯಾರ್ಯಾರು 10 ವರ್ಷ ಆದಮೇಲೆ ಯಾರ್ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವ್ರಿಗೆ 1000 ರೂಪೀಸ್ ಪೆನಾಲ್ಟಿ ಹಾಕ್ತೀವಿ ಅಂತ ಹೇಳಿದರು. ಪ್ಲಸ್ ಇವಾಗ ಏನಂತ ಇದ್ದಾರೆ ಅಂತಂದರೆ, ಯಾರ್ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅವ್ರಿಗೆಲ್ಲ ಕಂಪಲ್ಸರಿ ಅವರು 10 ವರ್ಷಕ್ಕೊಂದ್ಸರಿ ಇವಾಗ ಅಪ್ಡೇಟ್ ಮಾಡಬೇಕು. ಮಾರ್ಚ್ 15th ಟೈಮ್ ಕೊಟ್ಟಿದ್ದಾರೆ. ಮಾರ್ಚ್ 15th ಒಳಗಡೆ ಯಾರ್ಯಾರು ಆಧಾರ್ ಅಪ್ಡೇಟ್ 10 ಇಯರ್ಸ್ ಒನ್ಸ್ ಕಂಪಲ್ಸರಿ ಆಧಾರ್ ಅಪ್ಡೇಟು. ಇನ್ನು ಆಧಾರ್ ಅಪ್ಡೇಟ್ ಅವ್ರು ಯಾರ್ಯಾರು ಮಾಡಿಲ್ಲ ಅಂಥವ್ರಿಗೆಲ್ಲ 1000 ರೂಪೀಸು ಇದು ಪೆನಾಲ್ಟಿ ಇರುತ್ತೆ. ಇನ್ನು ಎಲ್ಲರ ಮೈಂಡಲ್ಲಿ ಏನಿರುತ್ತೆ ಗೊತ್ತಾ, ಇವಾಗ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂತಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಕಂಪಲ್ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕಾ? ಇನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಲೇಬೇಕಾ? ಯಪ್ಪ ಕೇಳಬೇಡಿ, ಇವಾಗ ಅಷ್ಟೊಂದು ಕನ್ಫ್ಯೂಷನ್ಸ್ ಇದೆ. ಕಂಪಲ್ಸರಿ ಆಧಾರ್ ಕಾರ್ಡ್ ಆ್ಯಸ್ ಪರ್ ಆಧಾರ್ ಏನಿರುತ್ತೋ ಎಲ್ಲ ಡಾಕ್ಯುಮೆಂಟ್ರಿನೂ ಅದೇ ಥರ ಇರಬೇಕು. ಹಾಗಾದರೆ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ನಮಗೆ ಯಾವಾಗ ಬರುತ್ತೆ? ಇದೆಲ್ಲ ಅಪ್ಡೇಟ್ ಮಾಡೋವರೆಗೂ ನಮಗೆ ಇನ್ 1 ಮಂತ್ ಆರ್ 1.5 ಮಂತ್ ನಮಗೆ ಟೈಮೇ ಮುಗ್ದೋಗುತ್ತಲ್ಲ. ಆವಾಗ ನಾವು ಏನು ಮಾಡೋದು? ಡೋಂಟ್ ವರಿ, ಇದು 6ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇರುತ್ತೆ ಅದು ಎಲ್ಲನೂ ಮತ್ತೆ ಅವರು 2 ತಿಂಗಳು ನಿಮಗೆ 1.5 ತಿಂಗಳು 2 ತಿಂಗಳದು ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಯಾರೂ ವರಿ ಮಾಡ್ಕೊಳ್ಳೋದು ಬೇಡ, ಇನ್ನು ಯಾರಿಗೂ ಕನ್ಫ್ಯೂಸು ಬೇಡ, ಓಕೆನಾ? ಬಟ್ ನಿಮಗೆ ಕೆಲಸ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ, ಡೀಟೇಲಾಗಿ ತಿಳಿಸ್ತೀನಿ. ಏನಂದರೆ, ಇವಾಗ ನಾವು ಆಧಾರ್ ಅಪ್ಡೇಟ್ ಮಾಡ್ತೀವಿ, ಜಸ್ಟ್ ನಮ್ಮದು ಏನು ಮಿಸ್ಟೇಕ್ ಇಲ್ಲ, ಆಧಾರ್ ಅಪ್ಡೇಟ್ ಮಾಡ್ತೀರಾ, ಜಸ್ಟ್ 3 ಡೇಸಲ್ಲೆಲ್ಲ ಅಪ್ಡೇಟ್ ಆಗುತ್ತೆ. ಅದು ಒಂದು ಸಿಂಪಲ್ ಈಸಿಯೆಸ್ಟ್ ಕೆಲಸ. ಇನ್ನು ಒಬ್ಬೊಬ್ರದ್ದು ಮಿಸ್ ಮ್ಯಾಚ್ ಇದ್ರೂ ಅಮೌಂಟ್ ಬರ್ತಾ ಇದೆ ನೋಡಿ, ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಫುಲ್ ಹೆಸರು ಆಶಾ ರಾಣಿ, ಓಕೆನಾ? ನಾನು ಬರೀ ಆಧಾರ್ ಕಾರ್ಡಲ್ಲಿ ಆಶಾ ಅಂತ ಕೊಟ್ಟಿದ್ದೀನಿ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಆಶಾ ರಾಣಿ ಅಂತ ಕೊಟ್ಟಿದ್ದೀನಿ. ಆ ಥರ ಇದ್ದವರು ನೀವು ಚೇಂಜ್ ಮಾಡಲೇಬೇಕು. ಅಂದರೆ ಆ್ಯಸ್ ಪರ್ ಆಧಾರ್ ಡಾಕ್ಯುಮೆಂಟ್ರಿ ಮಾಡಬೇಕು ನೀವು. ಕಂಪಲ್ಸರಿ 10 ವರ್ಷಕ್ಕೊಂದ್ಸರಿ ಆಧಾರ್ ಅಪ್ಡೇಟ್ ಅಂತೂ ಮಾಡಲೇಬೇಕು. ಹೆಸರು ಮಿಸ್ ಮ್ಯಾಚು ಏನಾದರೂ ಇದ್ರೂ ಇದನ್ನು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಏನು ಗೊತ್ತಾ, ಇವಾಗ ಒಬ್ಬೊಬ್ರು ಏನು ಮಾಡಿದ್ದಾರೆ ಅಂದರೆ, ಡೇಟ್ ಆಫ್ ಬರ್ತ್ ಚೇಂಜ್ ಇತ್ತು ಅದನ್ನು ಮಾಡಿಸಿದ್ದಾರೆ, ಆಮೇಲೆ ಅಡ್ರೆಸ್ ಚೇಂಜ್ ಇತ್ತು ಅದು ಮಾಡಿಸಿದ್ದಾರೆ, ಅಂದರೆ ಈ ನಡುವೆ ಮತ್ತು ಹೆಸರು ಏನಾದರೂ ಮಿಸ್ ಮ್ಯಾಚ್ ಇತ್ತು ಅದು ಮಾಡಿಸಿದ್ದಾರೆ. ಅಂದರೆ ಇವರೆಲ್ಲ ಆಧಾರ್ ಅಪ್ಡೇಟ್ ಮಾಡಿಸೋ ಹಾಗಿಲ್ಲ, ಇವರೆಲ್ಲ ಮಾಡಿಸಿರೋ ಹಾಗೇನೆ ಒಂಥರದ್ದು ಆಧಾರ್ ಅಪ್ಡೇಟೇ. ಹಾಗಾಗಿ ನೀವೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಯಾರ್ದು 10 ವರ್ಷ ಆಗಿ ಅದೇನು ಅವರು ಮುಟ್ಟೇ ಇಲ್ಲ ಆಧಾರ್ ಕಾರ್ಡ್ಗೆ, ಜಸ್ಟ್ ಅವ್ರು ಒಂದು ಸಾರಿ ಆಧಾರ್ ಮಾಡಿಸ್ಕೊಂಡು ಬಂದು ಆಮೇಲೆ ಮುಟ್ಟೇ ಇಲ್ಲ ಅಂಥವ್ರಿಗೆ 10 ವರ್ಷಕ್ಕೊಂದ್ಸಾರಿ ಆಧಾರ್ ಅಪ್ಡೇಟ್ ಇದೆ. ಸೊ ಹಾಗಾಗಿ 1000 ಏನು ಸಣ್ಣ ಅಮೌಂಟ್ ಅಲ್ಲ. ಪೆನಾಲ್ಟಿ ಕಟ್ಟೋ ಬದಲು ಪ್ಯಾನ್ ಕಾರ್ಡ್ಗೂ ಇದೇ ಥರ ಮಾಡಿದ್ರಿ ನೀವೆಲ್ಲ. ಸೊ ಹಾಗಾಗಿ ಪೆನಾಲ್ಟಿ ಕಟ್ಟೋ ಬದಲು ನೀವೇನು ಮಾಡಿ, ಹೋಗಿ ಆಧಾರ್ ಸೆಂಟರ್ಗೆ ಹೋಗಿ ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳಿ.
ಒಂದು ಹಬ್ಬ ಬಂದರೆ ಒಂದು 15 ದಿವಸ, ಇವಾಗೆಲ್ಲ ಬೇಗ ಬೇಗ ಆಗ್ತಾಯಿದೆ, ಒಂದು 3-4 ದಿವಸಕ್ಕೆಲ್ಲ ಅಪ್ಡೇಟ್ ಆಗ್ತಾಯಿದೆ. ಇನ್ನು ಹೆಸರು ಎಲ್ಲ ಚೇಂಜಸ್ ಇದ್ದವ್ರಿಗೆ ಒಂದು 15 ದಿವಸದಿಂದ 20 ದಿವಸ ಟೈಮ್ ತೊಗೊತಾ ಇದೆ. ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಬರಬೇಕು ಅಂತಂದರೆ ನೀವೆಲ್ಲ ಈ ಕೆಲಸ ಮಾಡಬೇಕು. ಆಮೇಲೆ ಏನಂತಾರೆ ಗೊತ್ತಾ, ಇದೆಲ್ಲ ಹೆಣ್ಮಕ್ಳಿಗೆ ಅಲ್ವಾ, ನಮಗೇನಿಲ್ಲ ಅಂತ ಗಂಡ್ಮಕ್ಳು ಸುಮ್ಮನೆ ಇರಬೇಡಿ. ಯಾಕಂದರೆ ಗಂಡ್ಮಕ್ಳಿಗೂ ಒಂದೊಂದು ಸಾವಿರ ಪೆನಲ್ಟಿ ಇದೆ. ಸೊ ಹಾಗಾಗಿ ಗಂಡ್ಮಕ್ಳು ಎಲ್ಲರೂ ಚಿಕ್ಕವರು ದೊಡ್ಡವರು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಹೋಗಿ ಆಧಾರ್ ಅಪ್ಡೇಟ್ನ ಮಾಡಿಸಿ. ಇನ್ನು ಆಧಾರ್ ಅಪ್ಡೇಟ್ ಮಾಡಿಸಿದ್ರೆ ಕಂಪಲ್ಸರಿ ರೇಷನ್ ಕಾರ್ಡು ಅಪ್ಡೇಟ್ ಮಾಡಲೇಬೇಕು. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ರೇಷನ್ ಕಾರ್ಡಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಆಧಾರ್ ಅಪ್ಡೇಟ್ ಮಾಡಿಸಿದ ನಂತರ ಏನಾದರೂ ಹೆಸರೇನಾದರೂ ಮಿಸ್ಮ್ಯಾಚ್ ಇದ್ದರೆ ಅದು ರೇಷನ್ ಕಾರ್ಡ್ ಬಿಟ್ಟಾಗ ಮತ್ತೆ ಅದರಲ್ಲೂ ನೀವು ಚೇಂಜಸ್ ಮಾಡಿಸ್ಕೋಬೇಕು. ಒಂದು ಸ್ವಲ್ಪ ಕೆಲಸ ಇರುತ್ತೆ ನಿಮಗೆ, ಬಟ್ ಒಂದು ಸಾರಿ ಮಾಡಿಕೊಂಡ್ರೆ ನೀವು ಲೈಫ್ ಟೈಮ್ ಆಗಿ ನಿಮ್ಮದು ಡಾಕ್ಯುಮೆಂಟ್ರಿ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಪೀಸ್ ಆಫ್ ಮೈಂಡಿಂದ ಎಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದಾಗೆ ಡಾಕ್ಯುಮೆಂಟ್ರಿ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ನಿಮಗೆ ಈ ತಿಂಗಳು ಬಂದಿಲ್ಲ ಅಂತಂದ್ರೂ ಇನ್ನು ನೆಕ್ಸ್ಟ್ ಅಂತೂ ಬಂದೇ ಬರುತ್ತೆ. 2 ತಿಂಗಳದು ಒಂದೇ ಬರುತ್ತೆ. ಅವರು ಹೇಳಿದ್ದಾರೆ, ಇನ್ನು ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಎಲ್ಲ ಕರೆಕ್ಟ್ ಇದೆ. ಎಲ್ಲ ಕರೆಕ್ಟ್ ಇದ್ದವ್ರಿಗೆ ಏನು ಕತೆ ಅಂತಂದರೆ, ಎಲ್ಲ ಕರೆಕ್ಟ್ ಇದ್ದವ್ರಿಗೆ ಆ್ಯಸ್ ಪರ್ ನಿಮಗೆ 5ನೇ ಕಂತಿನವರೆಗೂ ಅಮೌಂಟ್ ಹೇಗೆ ಬಂದಿದೆಯೋ ಅದು 6ನೇ ಕಂತಿದ್ದು ಹಾಗೆ ಬರುತ್ತೆ. ಇನ್ನು ಯಾರು ಏನು ಚೇಂಜಸ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಆಧಾರ್ ಎಲ್ಲ ಅಪ್ಡೇಟ್ ಇದೆ. ಜಸ್ಟ್ ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. 10 ಇಯರ್ಸ್ ಒನ್ಸ ಆಧಾರ್ ಅಪ್ಡೇಟ್ ಅಂತ ಇರುತ್ತಲ್ಲ, ಅದು ಮಾಡಿಸ್ಕೊಳ್ದೇ ಇದ್ದರೆ ಅದು ಮಾಡಿಸ್ಕೊಳ್ಳಿ. ಆ್ಯಸ್ ಇಟ್ ಈಸ್ ನಿಮಗೆ ಹೆಂಗೆ ಬರುತ್ತೋ ಹಾಗೆ ಅಮೌಂಟು ಬರ್ತಾ ಇರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.